ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಫ್ರೆಂಡ್ಸ್, ಇವತ್ತು ಕೂಡ ಸಿಲ್ಕ್ ಪಟ್ಟು ಸಾರಿ ತಗೊಂಡು ಬಂದಿನಿ. ಸೊ ನಮ್ಮ ಕರ್ನಾಟಕಕ್ಕೆ ವಾಂಟಿಂಗ್ ಐಟಮ್, ಮೇನ್ ಐಟಮ್, ರನ್ನಿಂಗ್ ಐಟಮ್ ಅಂತ ಹೇಳ್ಬೇಕಂದ್ರೆ ಸಿಲ್ಕ್ ಪಟ್ಟು ಸಿಲ್ಕ್ ಸಾರಿ ನೋಡ್ತೀರಾ. ನಾನು ಈ ಕೌಂಟರ್ ಮೇಲೆ ಸ್ವಲ್ಪ ಡಿಸೈನ್ಸ್ ತಗೊಂಡ್ ಬಂದಿನಿ, ಎಲ್ಲ ತಗೊಂಡು ಬಂದಿಲ್ಲ. ಇವೆಲ್ಲ ಫುಲ್ ಡಿಮ್ಯಾಂಡ್ ಆಗಿ ನಡೀತಿದೆ ಫ್ರೆಂಡ್ಸ್. ಇದ್ರ ಜೊತೆಗೆ ಒಂದು ಸ್ಟೋರಿ ನಿಮಗೆ ಮಾತಾಡ್ಬೇಕಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ್ದಾರು ಊರಿನಲ್ಲಿ ಹೋಗ್ತೀರಿ, ಒಂದು ಊರಿನಲ್ಲಿ ಇನ್ನೊಂದು ಊರು ಹೋಗ್ಬೇಕಂತ ಇದ್ದೀವಿ. ನಾವು ಬಸ್ನಲ್ಲಿ ಕುತ್ಕೊಂತೀವಿ. ಬಸ್ನಲ್ಲಿ ಡ್ರೈವರ್, ನಾವು ಬಸ್ನಲ್ಲಿ ಕುತ್ಕೊಂಡ್ರೆ ಹೆಂಗ್ ಕುತ್ಕೊಂತೀವಿ, ಯಾಕೆ ಕುತ್ಕೊಂತೀವಿ ಅಂದ್ರೆ ಗೊತ್ತಿದ್ದಕ್ಕೆ, ಕಾನ್ಫಿಡೆಂಟ್ ಇರ್ತಕ್ಕೆ ಈ ಊರಿಂದ ಆ ಊರಿಗೆ ಈ ಡ್ರೈವರು ಬಸ್ ಅವರು ನನಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಕಾನ್ಫಿಡೆನ್ಸ್ ಇಂದ ಕುತ್ಕೊಂತೀವಿ. ಅದೇ ಮಾತು ಡ್ರೈವರ್ ಹೇಳ್ತಾರೆ, ಏನ್ ಹೇಳ್ತಾರೆ, ಟ್ರೈ ಮಾಡ್ತೀನಕ್ಕ ಅಲ್ಲಿ ಮೋಟ ಬಿಡೋದು, ನೀವು ಕುತ್ಕೊಂತೀರಾ, ಟ್ರೈ ಮಾಡ್ತೀನಿ ಅಣ್ಣ ಅಲ್ಲಿ ಮೋಟ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಟ್ರೈ ಅಂತ ವರ್ಡ್ ಇದ್ರೆ ನೀವು ಆ ಬಸ್ ಅಲ್ಲಿ ಕುತ್ಕೊಂತೀರಾ. ಒಂದೇ ಮಾತು, ಕರ್ನಾಟಕದಿಂದ ಸೂರತ್ ಬರ್ಬೇಕು ಅಂತಿದ್ದೀರಾ, ನಮ್ಮ ಟ್ರೈನ್ ಅಲ್ಲಿ ಕುಂತೀರಾ, ಆ ಡ್ರೈವರ್ ಏನು ಹೇಳ್ಬಿಟ್ರೆ, ಸರ್ ಟ್ರೈ ಮಾಡ್ತೀನಿ ಸರ್ ನಿಮಗೆ ಸೂರತ್ ಕರ್ಕೊಂಡು ಹೋಗೋ, ಟ್ರೈ ಅಂತ ವರ್ಡ್ ಏನು ಇರೋದಲ್ಲ, ಅದು ಏನಾಗುತ್ತೆ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನೀವು ಆ ಬಸ್ ನಲ್ಲಿ ಕುತ್ಕೊಂತೀರಾ, ಆ ಟ್ರೈನ್ ನಲ್ಲಿ ಕುತ್ಕೊಂತೀರಾ, ಆ ಫ್ಲೈಟ್ ನಲ್ಲಿ ಕುತ್ಕೊಂತೀರಾ. ಪೈಲಟ್ ಹೇಳ್ಬಿಟ್ರೆ ಸರ್ ಟ್ರೈ ಮಾಡ್ತೀನಿ ಸರ್ ಮೇಲೆ ಏರ್ಸೋದು, ಟ್ರೈ ಅಂತ ಹೇಳ್ತಾರೆ, ನೀವು ಕುತ್ಕೊಂತೀರಾ? ಯಾವಾಗೂ ಕುತ್ಕೊಳಂಗಿಲ್ಲ. ನೀವು ಯಾವಾಗ ಕುತ್ಕೊಂತೀರಾ? 100% ಕಾನ್ಫಿಡೆನ್ಸ್ ಇದ್ರನ್ನೇ ಕುತ್ಕೊಂತೀರಾ. ಸೊ ಫ್ರೆಂಡ್ಸ್, ಇದೇ ಟೈಪ್ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್ ಆಗಲಿ, ಯಾವ್ದಾರು ಬಿಸ್ನೆಸ್ ಆಗಲಿ, ಟ್ರೈ ಮಾಡ್ತೀರಿ ಅಂತ ನೀವು ಏನು ವಿಚಾರ ಮಾಡ್ತೀರಲ್ಲ, ಅಲ್ಲೇ ನೀವು 70% ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಮಾಡ್ಬಿಡ್ತೀರಾ. ಟ್ರೈ ಯಾಕೆ ಮಾಡ್ಬೇಕು? ಕಾನ್ಫಿಡೆನ್ಸ್ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ನಿಮಗೆ ಅಲ್ಲಿ ಬಿಟ್ಟೇ ಬಿಡ್ತೀನಿ, ನಾನು ಈ ಕೆಲಸ ಮಾಡೇ ಮಾಡ್ತೀನಿ, 100% ಮಾಡ್ತೀನಿ. ಒಂದು ಆಪ್ಷನ್ ಏನಿರಲ್ಲ, ಅವಾಗ ನೀವು ಖಂಡಿತ ಗೆಲ್ತೀರಾ. ಕರ್ನಾಟಕದ ನಮ್ ಬಹಳಷ್ಟು ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ, ಮನೆಯಲ್ಲಿ ನಾವು ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಒಂದ್ಸಲ ಟ್ರೈ ಮಾಡೋಣ ಸರ್, 20,000 ರೂಪಾಯಿ ಹಾಕಿ ಟ್ರೈ ಮಾಡೋಣ. ಟ್ರೈ ಮಾಡಿದ ಮೇಲೆ ಹೇಳೋದಕ್ಕಿಂತ ಮುಂಚೆನೆ ನಿಮ್ದು ಅಲ್ಲಿ ಫಿನಿಶ್ ಆಯ್ತು ಬಿಸ್ನೆಸ್. ಟ್ರೈ ವರ್ಡ್ ಏನಾಗುತ್ತೆ, ಒಂದು ನಿಮ್ಮ ಮಾತಿನಲ್ಲಿ 50% ಕಾನ್ಫಿಡೆನ್ಸ್ ತಗೊಂಡು ಹೊರ ಹೋಯ್ತು. ಸರ್ 100% ಮಾಡ್ತೀನಿ ಸರ್, ನೀವು ಬಟ್ಟೆ ಕೊಳ್ಳಿ, ಒಳ್ಳೆ ಐಟಮ್ ಕೊಡಿ, ನಾನು 100% ಟ್ರೈ ಮಾಡಿ ನಾನು ಸಕ್ಸಸ್ ಆಗೇ ಆಗ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅಷ್ಟೇ ಬಿಸ್ನೆಸ್ ಮಾಡಿ. ಟ್ರೈ ಮಾಡಕ್ಕೆ ಪ್ಲೀಸ್ ರಿಕ್ವೆಸ್ಟ್ ಇದೆ, ಮಾಡಬೇಡಿ. ಯಾಕಂದ್ರೆ ನಿಮ್ಮ ಆ 20,000 ನನಗೆ ಬೇಕಾಗಿಲ್ಲ, ನಿಮ್ 20,000 ಬಿಸ್ನೆಸ್ ಬೇಕಾಗಿಲ್ಲ. ಅವಾಗ ನೀವು 100% ಇರ್ತಿರಲ್ಲ, ಅವಾಗ ನೀವು ಬಟ್ಟೆ ತಗೊಳ್ಳಿ. 100% ಆಗಿರ ಮೇಲೆನೆ ಬಟ್ಟೆ ಬಿಸ್ನೆಸ್ ಮಾಡ್ರಿ. ಟ್ರೈ ಮಾಡೋದಲ್ಲಿ ನಿಮ್ 20,000 ನುಕ್ಸಾನ್ ಮಾಡಕ್ಕೆ ನನಗೆ ಬೇಕಾಗಿಲ್ಲ. 20 ಆಗಲಿ, 50 ಆಗಲಿ, ಲಕ್ಷ ಆಗಲಿ, 100% ಸರ್ ನಾ ಇದು ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ರೇನೆ ನೀವು ಇದು ಬಿಸ್ನೆಸ್ ಮಾಡಬೇಕು. ಯಾವ್ದಾರ ಬಿಸ್ನೆಸ್ ಆಗಲಿ, ಇದು ಬಿಸ್ನೆಸ್ ಅಂತಲ್ಲ. ಸೊ ಇನ್ನೊಂದು ಸೆಲೆಕ್ಷನ್ ಕೂಡ ಅದೇ, ನಾವು ವಿಡಿಯೋ ಕಾಲ್ ಮಾಡ್ತೀವಿ, ನಾವು ವಿಡಿಯೋ ಕಾಲ್ ನಲ್ಲಿ ತೋರಿಸ್ಕೊಡ್ತೀವಿ, ಸರ್ ಈ ಐಟಮ್ ನೋಡೋಣ ಸರ್, ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡಬೇಡಿ. ನಿಮಗೆ 100% ಸ್ಯಾಟಿಸ್ಫೈಡ್ ಇದ್ರೇನೆ ಬಿಸ್ನೆಸ್ ಮಾಡಿ. 100% ಸ್ಯಾಟಿಸ್ಫೈಡ್ ಇದ್ರೇನೆ ಡಿಸೈನ್ ಸೆಲೆಕ್ಟ್ ಮಾಡ್ರಿ. ನಾನು ವಿಡಿಯೋ ಕಾಲ್ನಲ್ಲಿ ವಿಡಿಯೋದಲ್ಲಿ 1000 ಐಟಮ್ ತೋರಿಸ್ತೀನಿ, ನನಗೆ ಗೊತ್ತಿದೆ, ನನಗೆ ಕಾನ್ಫಿಡೆಂಟ್ ಇದೆ, ನಾನು ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀನಿ. ನಾನು ಟ್ರೈ ಮಾಡ್ಲಿಕ್ಕೆ ಮಾಡಿಲ್ಲ. ನನ್ನ ಒಂದು ಲಾಟ್ ಇದೆಯಲ್ಲ ಫ್ರೆಂಡ್ಸ್, ಈ ಡಿಸೈನ್ ಮಾಡ್ಬೇಕಂದ್ರೆ ನನಗೆ ಕಮ್ಮಿ 20 lakhs ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅವಾಗ ನನಗೆ ಈ ಸೀರೆ ನನ್ನ ಕೈನಲ್ಲಿ ಬರುತ್ತೆ. ನಿಮಗೆ ಕೊಡ್ತೀನಿ 8 ಸೀರೆ, ಆದ್ರೆ ಇದ್ರ ಹಿಂದೆ ನಾನು 20 lakhs ಹಾಕಿರ್ತೀನಿ. ಯಾಕಂದ್ರೆ ಒಂದೇ ಸತಿಗೆ ನನಗೆ ಆ ಗ್ರೇಸ್ ಸಿಗಲ್ಲ, ಆ ಯಾನ್ ಸಿಗಲ್ಲ. ಆ ಡಿಸೈನ್ ನಲ್ಲಿ ನಾವು ಏನ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಆ ವಿವಿಂಗ್ ಏನ್ ಮಾಡಬೇಕು, ಅವೆಲ್ಲ ಸೆಟಪ್ ಮಾಡ್ಲಿಕ್ಕೆ ಕ್ವಾಂಟಿಟಿ ಇದ್ರೆ ನಿಮಗೆ ಈ ರೇಟ್ ನಲ್ಲಿ ಕೊಡ್ಬೋದು. ಒಂದೊಂದು ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಈ ರೇಟಿಗೂ ಕೂಡ ನಿಮಗೆ ಬಟ್ಟೆ ಕೊಡಕ್ಕೆ ಆಗೋದಿಲ್ಲ. ಸೊ ವಾಲ್ಯೂಮ್ ಇಂದ ನಾವು ಎಷ್ಟು ವಾಲ್ಯೂಮ್ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಅಷ್ಟು ರೇಟ್ ನಮಗೆ ಕಮ್ಮಿ ಬರುತ್ತೆ. ಸೊ ಒಂದು ಡಿಸೈನ್ಗೆ 20 lakhs ಹಾಕ್ತೀವಿ. ಅದೇ ನನ್ನ ಮನಸ್ಸಿನಲ್ಲಿ ಬಂದ್ರೆ, ಸರ್ ಟ್ರೈ ಮಾಡ್ತೀನಿ ಸರ್, ಒಂದು ಡಿಸೈನ್ ಮಾಡ್ತೀನಿ, ನೋಡ್ತೀನಿ ಹೋಗ್ತಾ ಇಲ್ಲ, ಬಿಸ್ನೆಸ್ ಜನ ಇಷ್ಟಪಡ್ತಾ ಇಲ್ಲ, ನಾನು ಯಾವಾಗಲೂ ಟ್ರೈ ಮಾಡಲ್ಲ. ನನಗೆ ಗೊತ್ತಿದೆ, ಕಾನ್ಫಿಡೆನ್ಸ್ ಇದೆ, ಈ ಸಾರಿ ಹೋಗುತ್ತೆ, ಈ ಡಿಸೈನ್ ಹೋಗುತ್ತೆ. ಅವಾಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಅವಾಗ ನಾನು ಹೊರಗೆ ಬಿಡ್ತೀನಿ, ಅವಾಗ ವಿಡಿಯೋ ಕಾಲ್ ಮಾಡ್ತೀನಿ, ಅದಂತ ಸೇಲ್ ಮಾಡ್ತೀನಿ. ಆವಾಗ ಸೇಲ್ ಮಾಡಿದ ನಂತರ ನನಗೆ ರಿಪೀಟ್ ಆರ್ಡರ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಹತ್ರ ಇಂಥ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಹೋಲ್ಸೇಲರ್ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಂದೊಂದು ಡಿಸೈನ್ ಒಂದೊಂದು ಪಾಸ್ ಇರ್ತಾವ್ರು. ಹುಬ್ಳಿ, ಬೆಂಗಳೂರು, ಧಾರವಾಡ, ಮೈಸೂರು, ಬೆಳಗಾವಿ, ಕುಂದಾಪುರ, ಆ ಕಡೆಯಿಂದ ಎಲ್ಲ ಎಷ್ಟು ದೊಡ್ಡ ಹೋಲ್ಸೇಲ್ ಇದೆ, ಚಿತ್ರದುರ್ಗ ಎಷ್ಟು ದೊಡ್ಡ ಹೋಲ್ಸೇಲ್, ಹೊಸಪೇಟು ಎಷ್ಟು ದೊಡ್ಡ ಹೋಲ್ಸೇಲ್ ಇದೆ. ಒಂದು ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ, 70-80 ಪಾರ್ಸಲ್ ನಾನೇ ಒಂದೇ ಡಿಸೈನ್ ಇಮಿಡಿಯೇಟ್ ಆಗಿ ಬುಕ್ ಆಗುತ್ತೆ. ವಾಟ್ಸಪ್ ಇಂದ ನಾವು ಶೇರ್ ಮಾಡ್ತೀವಿ, ಸರ್ ಇವತ್ತು ಈ ಡಿಸೈನ್ ಬಂದಿದೆ, ನಮ್ಮ ಹೋಲ್ಸೇಲರ್ ಸರ್ ನನಗೆ 8 ಪಾರ್ಸಲ್ 1 ಪಾರ್ಸಲ್ ಹಿಂಗೆ ಮಾಡಿ ಅರ್ಧ ಮಾಡಿ ನಾವು ಹಂಗೆ ಫಿನಿಶ್ ಮಾಡ್ಬಿಡ್ತೀವಿ. ಇದ ಸೆಕೆಂಡ್ ಪೊಸಿಷನ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಂಥ ಹೈಟ್ ಐಟಮ್ ನಿಮಗೆ ತೋರಿಸ್ಕೊಡ್ತೀವಿ, ಇಂಥ ಒಳ್ಳೆ ಸೆಲೆಕ್ಟೆಡ್ ಐಟಮ್ ನಿಮಗೆ ಈ ವಿಡಿಯೋದ ಮುಖಾಂತರ ತೋರಿಸ್ಕೊಡ್ತೀವಿ. ಸೊ ನಿಮ್ಮ ಈ ವಿಡಿಯೋಯಿಂದ ಏನಂದ್ರೆ ನಮ್ದು ಮೋಟಿವೇಶನ್ ಏನಿರ್ತಂದ್ರೆ, ಬೀದಿನಲ್ಲಿ ಬಿಸ್ನೆಸ್ ಆಗ್ಬೇಕು, ಮನೆಯಲ್ಲಿ ಬಿಸ್ನೆಸ್ ಆಗ್ಬೇಕು, ಸೆಕೆಂಡ್ ರನ್ನಿಂಗ್ ಸ್ಟಾರ್ಟ್ ಆಗ್ಲಿಕ್ಕೆ ಕೆಲವು ಕಸ್ಟಮರ್ ಇರ್ತಾರೆ, ಅವ್ರ ಹತ್ರ
ಆಫೀಸ್ ವರ್ಕ್ ಇರುತ್ತೆ, ಆಫೀಸ್ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಮಧ್ಯಾಹ್ನದಿಂದ ಸಾಯಂಕಾಲ ಟೈಮ್ ಇರುತ್ತೆ, ಫುಲ್ ಟೈಮ್ ಇರುತ್ತೆ, ಟೈಮ್ ವೇಸ್ಟ್ ಮಾಡಿ ಯಾರ್ಯಾರು ಟೈಮ್ ಇರುತ್ತೆ ಸರ್ ನಾವು ಬೋರ್ ಆಗ್ತೀವಿ, ಆ ಟೈಮು ನಿಮಗೆ ಕೆಲಸ ಯೂಸ್ ಆಗಲಿ, ವ್ಯಾಲ್ಯೂ ಟೈಮ್ ಇಸ್ ಎ ಮನಿ ಅಂತ ವರ್ಡ್. ಸೊ ಆ ನಿಮ್ಮ ಟೈಮ್ ಯೂಸ್ ಆಗಲಿ ಅಂತ ಹೇಳಿ ಸೆಕೆಂಡ್ ರನ್ನಿಂಗ್ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಈ ಬಿಸ್ನೆಸ್ ಕೂಡ ಸೂಪರ್ ಬಿಸ್ನೆಸ್ ಇದೆ, ಮೇಂಟೆನೆನ್ಸ್ ಫ್ರೀ ಬಿಸ್ನೆಸ್ ಇದೆ. ಮೇಂಟೆನೆನ್ಸ್ ಏನು ಇದಕ್ಕೆ ಸಿರಿ ಬಿಸ್ನೆಸ್ ಮೇಂಟೆನೆನ್ಸ್ ಬೇಕಾಗಿಲ್ಲ, ಓನ್ಲಿ ಕಲೆಕ್ಷನ್ ಚೆನ್ನಾಗಿರ್ಕೋಬೇಕು, ಮಾತುಕಾಡು ನಮ್ಮ ಮಾತು ಚೆನ್ನಾಗಿರ್ಬೇಕು, ಆ ನಂತರ ಕಸ್ಟಮರ್ಗೆ 100% ಕ್ವಾಲಿಟಿ ಕೊಡ್ತಿರಲ್ಲ ಖಂಡಿತ ಬರ್ತಾರೆ. ನೋಡ್ರಿ ಇನ್ನೊಂದು ಮಾತು, ಕಮ್ಮಿ ರೇಟಿಂದು ಲೋ ಕ್ವಾಲಿಟಿ ನಾವು ಸೇಲ್ ಮಾಡ್ತೀವಿ, ದಿವಸ ಹೊಸ ಕಸ್ಟಮರ್ಗೆ ಹುಡುಕ್ಬೇಕು, ಬಿಸ್ನೆಸ್ ಪಾಲಿಸಿ ದಿವಸ ಹೊಸ ಕಸ್ಟಮರ್ ಬೇಕು. ಕಮ್ಮಿ ಲೋ ಕ್ವಾಲಿಟಿ ಸೇಲ್ ಮಾಡ್ತಾರೆ, ಯಾರು ಹೆವಿ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಸೇಲ್ ಮಾಡ್ತಾರೆ ಕಸ್ಟಮರ್ ಅವ್ರಿಗೆ ಹುಡುಕ್ತಾರೆ. ಇದು ನೀವು ಆರಾಮಾಗಿ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಯಾರು ಲೋಕಲ್ ಕ್ವಾಲಿಟಿ ಸೇಲ್ ಮಾಡ್ತಾರೆ ಅವರು ದಿವಸ ಅವರಿಗೆ ಹೊಸ ಕ್ವಾಲಿಟಿ ಬೇಕು. ಇವತ್ತು ಇಲ್ಲಿ ಶೋರೂಮ್ ಇದೆ, ಅಲ್ಲಿ ಮುಂದೆ ಎಲ್ಲೋ ಇರುತ್ತೆ, ಅದೇ ಬ್ರ್ಯಾಂಡೆಡ್ ಐಟಮ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಅವ್ರಿಗೆ ಕಸ್ಟಮರ್ ಹುಡುಕ್ತಾ ಬರ್ತಾರೆ. ಸ್ವಲ್ಪ ಟೈಮ್ ಆಗುತ್ತೆ, ಟೈಮ್ ತಗೊಂತೆ, ಆದ್ರೆ ರಿಸಲ್ಟ್ ಯಾವಾಗಲೂ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಈ ಟೈಪ್ ಎಲ್ಲ ಪಟ್ಟು ಸಿಲ್ಕ್ ಇದೆ, ಬಹಳಷ್ಟು ಮಾತಾಡಿ ಆಯ್ತು. ಸೊ ಇವತ್ತು ಈ ಟೈಪ್ ಇಲ್ಲಿ ಇದರಲ್ಲಿ 8-10 ಕಲರ್ಸ್ ಇದೆ, ರೇಂಜ್ ವೈಸ್ ಐಟಮ್ ಇದೆ. ನೀವು 100% ಹೇಳ್ತೀನಿ, ಒಂದು ಐಟಮ್ ಡೆಡ್ ಸ್ಟಾಕ್ ಆಗಲ್ಲ. ಕ್ವಾಲಿಟಿ ಸೂಪರ್ ಸಿಲ್ಕ್ ತಗ ಐಟಮ್, ಬನಾರಸಿ ಟೈಪ್ ಐಟಮ್ಸ್ ಇದೆ. ಸೊ ಇವೆಲ್ಲ ನಮ್ಮ ಕರ್ನಾಟಕ ಸೀಸನ್ ಇದೆ, ಮುಂದೆ ಬರೋ ಸೀಸನ್ ರಕ್ಷಾಬಂಧನ್ ಎಲ್ಲ 100% ಸೀಸನ್ ಇದೆ. ದೀಪಾವಳಿ ಮಟ್ಟ ನಾನ್ ಸ್ಟಾಪ್ ಬಿಸ್ನೆಸ್ ಇದೆ. ಈ ಟೈಪ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಮ ಅಂಗಡಿನಲ್ಲಿ ಇಡಬಹುದು. ಈ ಟೈಪ್ ರಿಕ್ವೈರ್ಮೆಂಟ್ 100% ಸಿಗುತ್ತೆ ಫ್ರೆಂಡ್ಸ್. ನೋಡ್ರಿ, ಇವೆಲ್ಲ ಐಟಮ್ಸ್ ನಾವು ಇವತ್ತಿಂದಿಲ್ಲ, ಇಡೀ ಎಷ್ಟು ಕರ್ನಾಟಕದ ಫುಲ್ ಎಷ್ಟೋ ವರ್ಷದಿಂದ ಸೇಲ್ ಮಾಡಕತ್ತೀವಿ. ಆದ್ರೆ ಡಿಸೈನ್ ದಿವಸ ಚೇಂಜ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಎಷ್ಟು ಸಾಫ್ಟ್ ಇದೆ, ಬಟ್ಟೆ ಸಾಫ್ಟ್ ಇದೆ, ಸಿಲ್ಕ್ ಇದೆ, ಬಾರ್ಡರ್ ಸಣ್ಣದು ಕೊಟ್ಟಿದ್ದೀವಿ, ಸುಂದರವಾಗಿ ಸೀರೆ ಇದೆ. ಕಲರ್ ರೇಂಜ್ ಕೂಡ 8 ಸ್ಮಾಲ್ ಕಲರ್ ರೇಂಜ್ ಇದೆ, ಸ್ಮಾಲ್ ಐಟಮ್ಸ್ ಇದೆ. ಈ ಟೈಪ್ ಎಲ್ಲ ಕಲರ್ ರೇಂಜ್ ನೋಡ್ತೀರಾ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಬೆಸ್ಟ್ ಐಟಮ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ನನಗೆ ಟ್ರೈ ಇಲ್ಲ, 100% ನಾನು ನಿಮಗೆ ಒಂದಕ್ಕಿಂತ ಒಂದು ಬೆಸ್ಟ್ ಐಟಮ್ ಕೊಡ್ತಿದ್ದೀನಿ. ಯಾಕಂದ್ರೆ ನಿಮ್ದು ನಡೀತಾ ಅಂದ್ರೆ 100% ನಂದು ನಡೀತೆ. ನಿಮ್ದು ಸೇಲ್ ಆದ ತಕ್ಷಣ ನೀವು ನಿಂದ್ರಂಗಿಲ್ಲ, ನನಗೆ ಕಾಲ್ ಮಾಡಿದೆ ಸರ್, ಐಟಮ್ ತಗೊಂಡು ಹೋಗಿದ್ದೆ, ಸೂಪರ್ ಸೇಲ್ ಆಯ್ತು ಸರ್, ನನಗೆ ಮತ್ತೊಂದು ಸಲ ಕಳ್ಸಿಕೊಡಿ. ಯಾಕಂದ್ರೆ ನಿಮಗೂ ಒಳ್ಳೆ ಸಪ್ಲೈಯರ್ ಬೇಕು, ನನಗೂ ಒಳ್ಳೆ ಬಿಸ್ನೆಸ್ ತಗೊಂಡವ್ರು ಬೇಕು. ಸೊ ನಾವು ನಿಮ್ಮಂತ ಒಳ್ಳೆ ಕಸ್ಟಮರ್ ಹುಡುಕ್ತೀವಿ ಅಂದ್ರೆ ನಮಗೆ ವಾಲ್ಯೂಮ್ ಸಿಗ್ಲಿ ಅಂತ. ಈಗ ನಾನು ದಿವಸ ಟ್ರೈ ಮಾಡ್ತೀನಿ, ಇವತ್ತು ಇವನಿಗೆ ಕೊಟ್ಟರೆ, ಇವತ್ತು ಅವನಿಗೆ ಕೊಟ್ಟರೆ, ನಂದು ಟ್ರೈನಲ್ಲಿ ಬಿಸ್ನೆಸ್ ಆಗೋದಿಲ್ಲ. ನನಗೆ ಅಲ್ಲಿ ನಂದು ಸೇಲ್ಸ್ ಜಂಪ್ ಆಗಲ್ಲ. ನನ್ನ ಇಡೀ 2,000-3,000 ವರ್ಕರ್ ಇದ್ದಾರೆ, ಅವ್ರಿಗೆ ಕೆಲಸ ಕೊಡೋಕ್ಕಾಗಲ್ಲ ಟ್ರೈ ಮಾಡ್ಕೊಂತ ಕೂತ್ಕೊಂಡ್ರೆ. ಸೊ ನಾವು ಏನು ಮಾಡ್ತೀವಿ, ಒಳ್ಳೆ ಬಿಸ್ನೆಸ್, ಒಳ್ಳೆ ಅಂಗಡಿಯವರಿಗೆ ಇಟ್ಕೊಂಡಿರ್ತೀವಿ, ಗ್ರಿಪ್ ಇಟ್ಕೊಂಡಿರ್ತೀವಿ. ಆ ಗ್ರಿಪ್ ಇಂದ ನಮ್ಮ ಬಿಸ್ನೆಸ್ ಸೇಲ್ ಆಗುತ್ತೆ. ಸೊ ನೀವು ಒಳ್ಳೆ ಬಿಸ್ನೆಸ್ ಯಾರಾಗಿದೆ ಅಂದ್ರೆ ನಮಗೂ ಕೂಡ ಒಳ್ಳೆ ದೊಡ್ಡ ಗ್ರಿಪ್ ಸಿಗುತ್ತೆ. ನಿಮ್ದು ನಡೀತಾ ಅಂದ್ರೆ ನಮ್ದು 100% ನಡೀತೆ ಅಂತ ಇದ್ದೇ ಇದೆ. ಸೊ ಈ ಟೈಪ್ ಎಲ್ಲ ಐಟಮ್ ಫ್ಯಾನ್ಸಿ ಐಟಮ್ ಕೊಡ್ತೀವಿ ಫ್ರೆಂಡ್ಸ್. ಒಂದ್ಸಲಿ ನೀವು ಟ್ರೈ ಮಾಡುವಂತ ಹೇಳಲ್ಲ, ಒಂದ್ಸಲಿ ಈ ಟೈಪ್ ತಗೊಂಡು ನೋಡಿ, ನಿಮಗೆ 100% ನಡೀತೆ, 100% ನಡೀತೆ ನಡೆಯುವಂತ ಐಟಮ್ ಇವತ್ತು ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಸ್ಕ್ರೀನ್ ಶಾಟ್ ತಗೊಳ್ಳೋ ಮಡಿಬೇಡಿ. ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ, ವಿಡಿಯೋ ಕಾಲ್ ಫೆಸಿಲಿಟಿ ಇದೆ. ಇಡೀ ಕರ್ನಾಟಕದಿಂದ ನೀವು ಎಲ್ಲಿ ಅಂತ ಬರ್ತೀರಾ, ಸೌತ್ ಇಂದ ಎಲ್ಲಿ ಅಂತ ಬರ್ತೀರಾ, ನಾನು ನಿಮಗೆ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಸೂರತ್ ಬರ್ತೀರಾ, ಸ್ಟೇಷನ್ ಹತ್ರ ಬರ್ತೀರಾ, ಫ್ಲೈಟ್ ಹತ್ರ ಬರ್ತೀರಾ, ಖಂಡಿತ ನಿಮಗೆ ನಮ್ಮ ಅಂಗಡಿಗೆ ಕರ್ಕೊಂಡ್ ಬರ್ತೀನಿ. ಮತ್ತೆ ಏನಾದ್ರು ಹೆಲ್ಪ್ ಬೇಕೋ ಸೂರತ್ ಇಂದ ಅದು ಕೂಡ ಹೆಲ್ಪ್ ಮಾಡ್ತೀನಿ. ನಾವು ಇಡೀ ಕರ್ನಾಟಕದಿಗೆ ಸಪ್ಲೈ ಮಾಡ್ತೀವಿ. ನಿಮಗೂ ಕೂಡ ತಗೊಂಡು ಈ ಟೈಪ್ ಐಟಮ್ ಒಂದಕ್ಕಿಂತ ಒಂದು ಬೆಸ್ಟ್ ಸೂಪರ್ ಸೆಲೆಕ್ಟೆಡ್ ಐಟಮ್ ತೋರಿಸ್ಕೊಡಕತ್ತೀನಿ. ಸೊ ಒಂದೊಂದು ಸೆಟ್ ಕೂಡ ತಗೊಂಡು ನಿಮ್ಮ ಶಾಪ್ನ ಇಟ್ಟು ಬಿಸ್ನೆಸ್ ಮಾಡಿ, ಖಂಡಿತ ಲಾಭ ಸಿಗುತ್ತೆ. ಇಂಥ ಐಟಮ್ ಇರೋದಿಲ್ಲ ಅಂದ್ರೆ ನಮ್ಮ ಅಂಗಡಿಯಲ್ಲಿ ಕೂಡ ಹಾನಿ. ನನ್ನ ಹತ್ರ ತಗೊಳ್ಳಿ ಅಂತ ಹೇಳಲ್ಲ, ಅದು ಇಂಥ ಐಟಮ್ ಇರಬೇಕು. ಇಂಥ ಐಟಮ್ ಇದ್ರೆ ಕಸ್ಟಮರ್ ಗ್ರಿಪ್ ಸಿಗುತ್ತೆ. ಇವೇ ಐಟಮ್ ನಡೀತೆ, ಟ್ರೆಡಿಷನಲ್ ಐಟಮ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಂತಾದ ಮದ್ವೆ ಹೋಗ್ಲಿ, ಫಂಕ್ಷನ್ಸ್ ಹೋಗ್ಲಿ, ಹಬ್ಬದಲ್ಲಿ ಆಗಲಿ, ಈ ಟೈಪ್ ಐಟಮ್ಸ್ ಸುಡ್ತಾರೆ. ಅದರಲ್ಲಿ ನಾವು ಹೊಸ ಡಿಸೈನ್ಸ್, ಹೊಸ ಫ್ಯಾಬ್ರಿಕ್ಸ್, ಹೊಸ ಕಲೆಕ್ಷನ್ ತರ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಇಂಥ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ತಗೊಳ್ಳಿ. ದಿವಸ ಹೊಸ ವಿಡಿಯೋ ಬರುತ್ತೆ, ಏನೇನೋ ಒಂದು ಐಟಮ್ ಹೊಸ ತೋರಿಸ್ತಾ ಇರ್ತೀನಿ. ಖಂಡಿತ ಒಂದು ಐಟಮ್ ಹಿಟ್ ಆಯ್ತು ಅಂದ್ರೆ ಒಂದು ವರ್ಷದ ಲಾಭ ಜೊತೆಗೆ ತಗೊಂಡು ಬರುತ್ತೆ. ಸೊ ಬಿಸ್ನೆಸ್ ಯಾವಾಗಲೂ ಮಾಡ್ತಾ ಇರಬೇಕು, ಸ್ಟಾಪ್ ಮಾಡಬಾರ್ದು. ಯಾವ ಐಟಮ್ ಆಯ್ತು, ಕಲೆಕ್ಷನ್ ಆಯ್ತು, ಬಿಸ್ನೆಸ್ ಈ ಐಟಮ್ ಸರ್, ಇದು ಐಟಮ್ ತಗೊಂಡ್ಬಂದಿದೆ, ಸೇಲ್ ಆಯ್ತು ಸರ್, ಮುಗಿತಾ ಅಂತ ಮುಗಿಸ್ಬಾರ್ದು, ಮತ್ತೆ ರಿಪೀಟ್ ತರಿಸ್ರಿ. ಎಷ್ಟು ಮೊಟ್ಟ ನಿಮ್ಮ ಎಲ್ಲ ಕಸ್ಟಮರಿಗೆ ಕೊಡಲ್ಲ ಈ ಐಟಮ್, ಅಷ್ಟು ಮೊಟ್ಟ ಐಟಮ್ ಕ್ಲೋಸ್ ಆಗಬಾರ್ದು. ಬಿಸ್ನೆಸ್ ನಲ್ಲಿ ಇದು ಒಂದು ಮಾತಿರಬೇಕು. ಸೊ ಫ್ರೆಂಡ್ಸ್, ಈ ಟೈಪ್ ಎಲ್ಲ ಕಲೆಕ್ಷನ್ಸ್ಗೆ ಮಾಹಿತಿಗೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ. ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು.